ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ರೂಪಾ ಕುಕಿಂಗ್ ವ್ಲಾಗ್ಸ್. ಇವತ್ತು ಈಸಿಯಾಗಿ ತುಂಬ ಸುಲಭವಾಗಿ ಮನೆಯಲ್ಲೇ ಬಿಳಿ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗೇ ಮಾಡ್ಕೊಬೋದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಯಾವುದೇ ಡಿಶ್ ಜೊತೆ ತಿನ್ಬೋದು, ಅಂದರೆ ಚಿಕನ್ ಫ್ರೈ, ಎಣ್ಗಾಯಿ, ತರಕಾರಿ ಪಲ್ಯದ ಜೊತೆ ಯಾವ್ದು ಜೊತೆನಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ರೆಸಿಪಿ ತೋರಿಸೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ತಡ ಮಾಡ್ದಲೇ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈಗ ಮೈದಾ ಹಸಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸಷ್ಟು ಅಂದರೆ 1/4 ಲೀಟ್ರಷ್ಟು ನೀರನ್ನ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕ್ಕೊಂಡು ಇದು ಉಪ್ಪೆಲ್ಲ ನೀಟಾಗಿ ಕರಗಿದ ಮೇಲೆ ನಾನಿಲ್ಲಿ ಒಂದು ಚಿಕ್ಕ ಬಟ್ಲಲ್ಲಿ 2 ಬಟ್ಲಷ್ಟು ಮೈದಾ ಹಸಿಟ್ಟನ್ನ ತಗೊತಾ ಇದ್ದೀನಿ. ನಾವು ಮಾಮೂಲಿ ಒಬ್ಬಟ್ಟಿಗೆಲ್ಲ ಮೈದಾ ಹಸಿಟ್ಟನ್ನ ಕಲಿಸ್ಕೊತೀವಲ್ಲ ಅದೇ ಥರ ನಾನಿಲ್ಲಿ 2 ಬಟ್ಲಷ್ಟು ಕಲಿಸ್ಕೊತಾ ಇದ್ದೀನಿ. ಅಲ್ಲಿಗೆ ಉಪ್ಪು ಹಾಕೋದಿಲ್ಲ, ಇಲ್ಲಿ ಇದು ಖಾರ ಹೋಳಿಗೆ ಆಗಿರೋದ್ರಿಂದ ಉಪ್ಪು ಯೂಸ್ ಮಾಡ್ತಿದ್ದೀವಿ ಅಷ್ಟೇ. ನೋಡಿ, ಇವಾಗ ಮೈದಾ ಹಸಿಟ್ಟು ಹಾಕಿದ್ದಾದಮೇಲೆ ನೀಟಾಗಿ ಫಸ್ಟ್ ಎಣ್ಣೆ ಏನು ಹಾಕ್ತೇನೆ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಲ್ಲ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಇದು ಯಾವಾಗ ಕೈಗೆ ಸ್ವಲ್ಪ ಅಂಟುತ್ತಾ ಇರುತ್ತೆ ನೋಡಿ ಕಲಿಸ್ಬೇಕಾದ್ರೆ, ಆವಾಗ 1 ಟೇಬಲ್ ಸ್ಪೂನಷ್ಟು ನಾನೀಗ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಮಾತ್ರ ಎಣ್ಣೆನ ನಾನು ಸೇರಿಸ್ಕೊತಾ ಇರೋದು. ನೋಡಿ, ಎಣ್ಣೆ ಸೇರಿಸ್ಕೊಂಡಿದ್ದಾದಮೇಲೆ ಇದನ್ನು ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಇಷ್ಟರಲ್ಲೇ ಒಂದು 10ರಿಂದ 15 ಹೋಳಿಗೆ ಆಗುತ್ತೆ 2 ಬಟ್ಲಲ್ಲೇ. ನೋಡಿ, ಇವಾಗ ನೀಟಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ತುಂಬ ಸಾಫ್ಟಾಗೇ ಬರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ, ಈ ಥರ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. ಇವಾಗ ಮೇಲ್ಗಡೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಒಂದು 5ರಿಂದ 10 ನಿಮಿಷ, ಅಂದರೆ ನಾವು ಅಕ್ಕಿ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಳೋವರೆಗೂ, ಅಂದರೆ ಹೂರಣ ರೆಡಿ ಮಾಡ್ಕೊಳೋವಾಗ ಇದು ಒಂದು ಸ್ವಲ್ಪ ನೆನೆಲಿಕ್ಕೆ ಇಟ್ಬಿಡೋಣ. ಈಗ ಮೈದಾ ಹಸಿಟ್ಟು ನೆನೆಯೋ ಅಷ್ಟೊತ್ತಿಗೆ ನಾವೀಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಆವಾಗಲೇ ನಾವು ಮೈದಾ ಹಸಿಟ್ಟನ್ನ ಕಲಿಸ್ಕೊಂಡಿದ್ವಲ್ಲ ಅದೇ ಲೋಟದಲ್ಲಿ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ 1/4 ಲೀಟ್ರಷ್ಟು ನೀರನ್ನ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಉಪ್ಪಿನ ಪುಡಿನ ಹಾಕ್ಕೊತಾ ಇದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ, ಅರ್ಧ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಇಲ್ಲ ಮೈದಾ ಹಸಿಟ್ಟು ಕಲಿಸ್ಕೊಳಕ್ಕೆ ಮಾತ್ರ ಹಾಕ್ಕೊಂಡು ಈ ಅಕ್ಕಿ ಹಿಟ್ಟಿಗೆ ಹಾಕ್ಕೊಳ್ಳಿಲ್ಲ ಅಂದರೆ ಹೋಳಿಗೆ ಸಪ್ಪೆ ಥರ ಆಗಿಬಿಡುತ್ತೆ, ತಿನ್ನಲಿಕ್ಕೆ ಆಗೋದಿಲ್ಲ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೇ ಸ್ವಲ್ಪ ನಾನಿಲ್ಲಿ ಅಕ್ಕಿ ಹಸಿಟ್ಟನ್ನ ಹಾಕ್ತಾಯಿದ್ದೀನಿ. ಅಂದರೆ ಮುದ್ದೆ ಎಲ್ಲ ಮಾಡಬೇಕಾದ್ರೆ ನಾವು ಉಕ್ಲಿಕ್ಕೆ ಅಕ್ಕಿ ಹಸಿಟ್ಟು ಹಾಕ್ಕೊತೀವಲ್ಲ ಅದೇ ಥರ. ಇದು ಯಾವಾಗ ನೀರೆಲ್ಲ ಒಂದು ಕುದಿ ಬರ್ತಿರುತ್ತಲ್ಲ ಆವಾಗ ನಾನು 1 ಬಟ್ಲಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನಾನು ಮೈದಾ ಹಸಿಟ್ಟನ್ನ ಕಲಿಸ್ಕೊಳಕ್ಕೆ ಇದೇ ಬಟ್ಲಲ್ಲಿ 2 ಬಟ್ಲಷ್ಟು ಮೈದಾ ಹಸಿಟ್ಟನ್ನ ಹಾಕ್ಕೊಂಡಿದ್ದೆ. ಈಗ ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಮಾತ್ರ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇದೆರಡಕ್ಕೂ ಸರಿ ಹೋಗಿಬಿಡುತ್ತೆ, ಮಿಗೋದಿಲ್ಲ. ನೋಡಿ, ಅಕ್ಕಿ ಹಿಟ್ಟು ಹಾಕಿದ್ದಾದಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಇದು ಗಟ್ಟಿ ಅಂತ ಅನಿಸಿದಾಗ ಒಂದು ಅರ್ಧ ಗ್ಲಾಸಷ್ಟು ನಾನೀಗ ಬಿಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ತಣ್ಣೀರನ್ನ ಹಾಕ್ಲಿಕ್ಕೆ ಹೋಗಬೇಡ್ರಿ, ಗಟ್ಟಿ ಅನಿಸಿದ್ರೆ ಮಾತ್ರ ನೀರನ್ನ ಸೇರಿಸ್ಕೊಳ್ಳಿ. ಇದು ಒಂದು ಸ್ವಲ್ಪ ಗಟ್ಟಿ ಆಯ್ತಿತ್ತು, ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸಷ್ಟು ನಾನು ಬಿಸಿನೀರ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ನೋಡಿ ಇದನ್ನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ನೀರೇನು ಹಾಕ್ತೇನೆ, ಒಂದು ಸ್ವಲ್ಪ ಬಿಸಿ ಇರುತ್ತೆ, ನಿಧಾನಕ್ಕೆ ನೋಡಿ ಹಿಟ್ಟನ್ನ ನಾದ್ಕೊಳ್ಳಿ, ನೀರೇನು ಹಾಕಕ್ಕೆ ಹೋಗಬೇಡಿ. ನೋಡಿ, ಇವಾಗ ನೀಟಾಗಿ ಈ ಥರ ನಾದ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಎಷ್ಟು ತುಂಬ ಸಾಫ್ಟಾಗಿ ನಾದ್ಕೊಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಲ್ಲ 1 ಬಟ್ಲು ಅಕ್ಕಿ ಹಿಟ್ಟಲ್ಲಿ ಎಷ್ಟೊಂದು ಆಯಿತು ಅಂತ ಹೇಳ್ಬಿಟ್ಟು. ನೋಡಿ, ತೋರಿಸ್ತಿದ್ನಲ್ಲ ಇದೇ ಥರ ನಾವು ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ನೋಡಿ, ಇದು ಇವಾಗ ರೆಡಿಯಾಗಿದೆ. ಇವಾಗ ಮೇಲ್ಗಡೆ ಒಂದೇ ಒಂದು ಸ್ವಲ್ಪ, ಅಂದರೆ ಕೈಗೆ ಒಂದೇ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಈ ಥರ ನಾದ್ಕೊಳ್ಳಿ. ಈ ಥರ ನಾದೋದ್ರಿಂದ ಹಿಟ್ಟು ತುಂಬ ಸಾಫ್ಟಾಗೆ ಬರುತ್ತೆ. ಅದಕ್ಕೋಸ್ಕರ ನೋಡಿ, 1 ಬಟ್ಲು ಅಕ್ಕಿ ಹಿಟ್ಟಲ್ಲಿ ಸೇಮ್, ಅಂದರೆ ನಾವು ಮಾಮೂಲಿ ಮುದ್ದೆ ಎಲ್ಲ ಮಾಡ್ತೀವಲ್ಲ ಅಷ್ಟು 1 ಮುದ್ದೆಯಷ್ಟು ಇದು ಹೂರಣ ರೆಡಿಯಾಗಿದೆ. ನೋಡಿ, ಇವಾಗ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದಾಗಿತ್ತು. ಇವಾಗ ನಾನು ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಮೇಲ್ಗಡೆಗೆ ಸವರ್ತಾ ಇದ್ದೀನಿ, ಏಕೆಂದರೆ ಇದು ಒಣಗಬಾರ್ದು, ಅದಕ್ಕೋಸ್ಕರ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನೀಟಾಗಿ ಎತ್ತಿಕೊತಾ ಇದ್ದೀನಿ. ಇವಾಗ ಅಷ್ಟೊತ್ತಿಗೆ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿರುತ್ತಲ್ಲ, ಇವಾಗ ಒಂದು ಸಲ ನೋಡಿ ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟಾಗಿ ನೆಂದಿದೆ ಅಂತ. ಇವಾಗ ಒಂದು ಸಲ ಚೆನ್ನಾಗಿ ನಾದ್ಕೊಂಬಿಟ್ಟು ಸೈಡ್ಗೆ ಎತ್ತಿಕೊತಾ ಇದ್ದೀನಿ. ಈಗ ಅಕ್ಕಿ ಹಸಿಟ್ಟನ್ನ ಮಾಮೂಲಿ ನಾವು ಒಬ್ಬಟ್ಟಿಗೆ ಹೂರಣ ಎಲ್ಲ ಎಷ್ಟು ತಗೊತೀವಲ್ಲ ಹಂಗೆ ನಾನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಒಂದೇ ಸಲ ಎತ್ತಿಕೊತಾ ಇದ್ದೀನಿ. ಏಕೆಂದರೆ ಇದು ಬಿಸಿ ಇರಬೇಕಾದ್ರೆ ಮಾಡ್ಕೊಬೇಕು, ಆರಿಕೊಂಡ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನೀಗ ಒಂದೇ ಸಲ ಒಂದು 10ರಿಂದ 12 ಉಂಡೆ ಹಾಕ್ತಿದ್ದೆ. ಎಲ್ಲ ರೆಡಿ ಮಾಡಿಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಸೈಜಲ್ಲಿ ನಾನು ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಚಪಾತಿ ಎಲ್ಲ ಅರಿತೀವಲ್ಲ ಅದೇ ಮಣೆಗೆ
ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ನೋಡಿ ತೋರಿಸ್ತಿದ್ನಲ್ಲ ಅಕ್ಕಿ ಹಿಟ್ಟೆಲ್ಲಾದರೂ ಹರ್ಕೊಬೋದು, ಇಲ್ಲ ಅಂತಂದರೆ ಎಣ್ಣೆನಾದರೂ ಹಾಕ್ಬಿಟ್ಟು ಹರ್ಕೊಬೋದು. ಇವಾಗ ಮಾಮೂಲಿ ಒಬ್ಬಟ್ಟಿಗೆಲ್ಲ ತೊಗೊತೀವಲ್ಲ ಅಷ್ಟು ಮೈದಾ ಹಿಟ್ಟನ್ನ ತೊಗೊಂಡು ಈ ಥರ ಕೈ ಮೇಲೆ ತಟ್ಕೊಂಬಿಟ್ಟು ಒಂದು ಉಂಡೆನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಸ್ಟಫಿಂಗ್ನ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಗೊತ್ತೇ ಇರುತ್ತೆ ಒಬ್ಬಟ್ಟು ಯಾರಿಗೆ ಬೇಕಾದರೂ ಮಾಡೋಕ್ಕೆ ಬಂದೇ ಬರುತ್ತೆ. ಸೇಮ್ ಇದು ಅದೇ ಥರನೇ ಒಬ್ಬಟ್ಟು ಹೇಗೆ ಮಾಡ್ತೀವೋ ಅದೇ ಥರನೇ ಇದು ನೋಡಿ. ಈ ಥರ ನೀಟಾಗಿ ಸ್ಟಫಿಂಗ್ನ ಮಾಡ್ಕೊಂಬಿಟ್ಟು ಈ ಥರ ಕೈ ಮೇಲೆ ಒಂದು ಸ್ವಲ್ಪ ತಟ್ಕೊಬೇಕು, ಅಂದರೆ ಪೂರಿ ಶೇಪ್ ಇರುತ್ತಲ್ಲ ಅಷ್ಟು ಅಗಲ ಬರೋವರೆಗೂ ಕೈ ಮೇಲೆ ಈ ಥರ ತಟ್ಕೊಂಬಿಟ್ಟು ಅಕ್ಕಿ ಹಿಟ್ಟು ಮೇಲೆ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಬಿಟ್ಟು ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಎಷ್ಟು ಚೆನ್ನಾಗಿ ಅರಿತೀವೋ ಅಷ್ಟು ಚೆನ್ನಾಗಿ ಅರಿಬೋದು. ಒಂದು ಸ್ವಲ್ಪನೂ ಕಿತ್ತೋಗೋದಾಗಲಿ ಸೈಡಲ್ಲಿ ಅದು ಅಕ್ಕಿ ಸಿಟ್ಟು ಆಚೆ ಬರೋದಾಗಲಿ ಏನೂ ಸಹ ಆಗಲ್ಲ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಹರ್ಕೊಬೋದು. ಇಲ್ಲ ತೀರಾ ಅಗ್ಲಕ್ಕೆ ಬೇಕು ಅಂದರೆ ನೋಡಿ ಈ ಮಣೆ ಎಷ್ಟು ಅಗಲ ಇದೆ ಅಷ್ಟು ಅಗಲನೂ ಕೂಡ ಹರ್ಕೊಬೋದು. ಈಗ ಸ್ಟವ್ ಮೇಲೆ ಒಂದು ಪಾನ್ನ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ಹೋಳ್ಗೆನ ಹಾಕ್ಕೊತಾ ಇದ್ದೀನಿ. ನೋಡಿ ತೋರಿಸ್ತೀನಲ್ಲ ಎಷ್ಟು ಅಗಲಕ್ಕೆ ಲಟ್ಸಿದ್ದೀನಿ ಅಂತ, ಏನೂ ಆಗಲ್ಲ. ಯಾರಿಗೆಲ್ಲ ಇದು ಥರ ಮಾಡೋಕ್ಕೆ ಬರಲ್ವ ಬಿಳಿ ಹೋಳ್ಗೆನ ಒಂದ್ಸಲ ಟ್ರೈ ಮಾಡಿ ನೋಡಿ, 10 ನಿಮಿಷದೊಳಗೆ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಮಾಮೂಲಿ ನಾವು ಚಪಾತಿ ಎಲ್ಲ ಬೇಯಿಸ್ತೀವಲ್ಲ ಅದೇ ಪಾನಲ್ಲಾದರೂ ಬೇಯಿಸ್ಕೊಬೋದು, ಇಲ್ಲಾಂದರೆ ದೋಸೆ ತವದಲ್ಲಾದರೂ ಬೇಯಿಸ್ಕೊಬೋದು. ಇವಾಗ 1 ಸ್ಪೂನಷ್ಟು ನಾನೀಗ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಎಣ್ಣೆ ಇಷ್ಟ ಇಲ್ಲ ಅಂದರೆ ನೀರಲ್ಲಿ ಒಂದು ಸ್ವಲ್ಪ ಬಟ್ಟೆನ ಹೆಜ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿ ಮಾಮೂಲಿ ರೊಟ್ಟಿಗೆಲ್ಲ ಮಾಡ್ತೀವಲ್ಲ ಅದೇ ಥರ ಸ್ಪ್ರೆಡ್ ಮಾಡಿಕೊಂಡು ಸಹ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಉಲ್ಟಾ ಹಾಕ್ಬಿಟ್ಟು ಎರಡೂ ಬದಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ಸ್ಪೂನ್ ಮೇಲ್ಗಡೆ ಎಣ್ಣೆನ ಸವರ್ಕೊತಾ ಇದ್ದೀನಿ. ಇದು ಎಷ್ಟೊತ್ತು ಒಂದು ದಿನವೆಲ್ಲ ಇಟ್ಟರು ಸಹ ಒಂದು ಸ್ವಲ್ಪನೂ ಗಟ್ಟಿ ಆಗೋದಲ್ಲಿ ಏನೂ ಆಗಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇ ಥರ ನಾನು ಎರಡೂ ಬದಿಯಲ್ಲಿ ಈ ರೊಟ್ಟಿನ ಬೇಯಿಸ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇ ನೋಡ್ತಿರ್ಬೋದು. ಇವಾಗ ಅದೇ ಥರ ಎಲ್ಲ ರೊಟ್ಟಿಗಳನ್ನು ಬೇಯಿಸಿ ನಾನು ಒಂದು ಪ್ಲೇಟ್ಗೆ ಎತ್ತಿಕೊಂಡಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಇವಾಗ ಎಲ್ಲ ಹೋಳಿಗೆ ರೆಡಿಯಾಗಿದೆ, ತುಂಬ ಸುಲಭವಾಗಿ ಮಾಡ್ಕೊಬೋದು. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.